ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ನಾನು ಇವತ್ತು 10th ಸ್ಟ್ಯಾಂಡರ್ಡ್ನ ಟ್ರಿಗ್ನೋಮೆಟ್ರಿನ ಮಾಡ್ತಾ ಇದ್ದೇನೆ. ಟ್ರಿಗ್ನೋಮೆಟ್ರಿ 2 ಪಾರ್ಟನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ಸ್ಟೂಡೆಂಟ್ಸು. ಇದೀಗ 3rd ಪಾರ್ಟನ್ನು ಮಾಡ್ತೇನೆ. ಅದಾದ ನಂತರ 4th ಪಾರ್ಟಲ್ಲಿ ಓವರ್ ಆಲ್ ಸಮ್ಮರಿನ ಕೊಟ್ಟು ನಿಮಗೆ ಟ್ರಿಗ್ನೋಮೆಟ್ರಿನ ನಾನು ಎಂಡ್ ಮಾಡ್ತೇನೆ ಸ್ಟೂಡೆಂಟ್ಸ್, ಆಯಿತಾ? ಸೊ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೀವು ಇಲ್ಲಿ ಮಿಸ್ ಆಗೋದು ಏನಂತ ಕೇಳಿದ್ರೆ ಪ್ರೂವ್ ದ್ಯಾಟಲ್ಲಿ ಮಿಸ್ ಆಗ್ತೀರಾ. ಈ ಟೈಮು ನಮ್ಮದು ಸ್ಟೇಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ನೋಡಿದರೆ ಪ್ಲಸ್ ನಿಮ್ಮ ಬ್ಲೂ ಪ್ರಿಂಟನ್ನು ನೋಡಿದರೆ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ನ ನೋಡಿದರೆ ನನ್ನ ಪ್ರಕಾರ ಈ ಟೈಮ್ ನಿಮಗೆ ಟ್ರಿಗ್ನೋಮೆಟ್ರಿಯಿಂದ 1 ಮಾರ್ಕ್ಸ್ ಇದು 2 ಕ್ವಶನ್ ಬರುತ್ತೆ. ಮೇ ಬಿ 1 ಈಸ್ ಫ್ರಮ್ 1 ಮಾರ್ಕ್ಸ್ ಡೈರೆಕ್ಟ್ ಕ್ವಶನ್, 1 MCQ ಇಂದ ಬರುತ್ತೆ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆರ್ ಎಲ್ಸ್ 1+1+3 ಮಾರ್ಕ್ಸಿಗೂ ಬರ್ಬೋದು ಸ್ಟೂಡೆಂಟ್ಸ್, ಆಯಿತಾ? ನಾನು 2 ಪಾರ್ಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ 3 ಮಾರ್ಕ್ಸ್ ಇದ್ದಿದೆ, 2 ಮಾರ್ಕ್ಸ್ ಇದ್ದಿದೆ, ಎಲ್ಲದೂ ಇದೆ. ಸೊ ಅದನ್ನು ಕೂಡ ಮಾಡಿ. ಈಗ 3rd ಪಾರ್ಟಿಗೆ ನಾನು ಹೋಗ್ತಾ ಇದ್ದೇನೆ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ, ಆಯಿತಾ? ಸೊ ನನಗೆ ಕಂಟಿನ್ಯೂ ಮಾಡ್ತೇನೆ, ಯಾಕಂದರೆ ಆದಷ್ಟು ಇದು ಮಾಡಿ ಬೇಗ ಇದು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಅಂದರೆ ಕಂಪ್ಲೀಟ್ ಮಾಡಲಿ ಟ್ರೈ ಮಾಡ್ತೇನೆ. ಅದಾದ ನಂತರ ಓವರ್ ಆಲ್ ಸಮ್ಮರಿ ಕೊಡ್ತೇನೆ, ನಿಮ್ಗೆ ಏನೇನು ಬೇಕು ಅದನ್ನು ಹೇಳಿ ಬಿಡ್ತೇನೆ, ಆಯಿತಾ? ಸರಿ, ನಿನ್ನೆ ಇಲ್ಲಿವರೆಗೆ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಇಲ್ಲಿವರೆಗೆ ವ್ಯಾಲ್ಯೂ ಆಫ್ tan 45 ಡಿಗ್ರಿ ಪ್ಲಸ್ cot 45 ಡಿಗ್ರಿ ಇದೆಲ್ಲ 1 ಮಾರ್ಕ್ ಕ್ವಶನ್ನು. ನಾನು ಇಲ್ಲಿ ಎಲ್ಲದನ್ನು ಕವರ್ ಮಾಡ್ತಾ ಇದ್ದೇನೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಎಲ್ಲ ಕ್ವಶನ್ನು ಕೂಡ ಕವರ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಹಾಗೆ ಸ್ಟೂಡೆಂಟ್ಸ್, ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ನನಗೆ ಕೇಳಿ, ನಂಬರ್ಗೆ ಮೆಸೇಜ್ ಮಾಡಿ. ಇಲ್ಲಿದೆ ನೋಡಿ ನಂಬರ್ 6362324224 ಅಂತ. ನಿಖಿಲ್ ಇಶ್ಯೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಏನೇ ಡೌಟ್ಸ್ ಇದ್ದರೂ ನನ್ನ ಹತ್ರ ಕೇಳಿ, ಆಯಿತಾ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ನಿನ್ನೆ ಇಲ್ಲಿಗೆ ಎಂಡ್ ಮಾಡಿದ್ದೇನೆ, tan 45 ಡಿಗ್ರಿ ಅಲ್ಲಿಗೆ ಎಂಡ್ ಮಾಡಿದ್ದೇನೆ. ಈಗ ನೋಡಿ ನೆಕ್ಸ್ಟ್ ಫಸ್ಟ್ 1 ಮಾರ್ಕ್ಸ್ ಇದೆಲ್ಲದು ಮಾಡ್ತೇನೆ. ಯಾವುದಾದ್ರೂ 2 ಮಾರ್ಕ್ಸ್ 3 ಮಾರ್ಕ್ಸ್ ಉಳಿದಿದ್ದರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ, ಓಕೆ? ನೆಕ್ಸ್ಟ್ ನೋಡಿ ವ್ಯಾಲ್ಯೂ ಆಫ್ ನೆಕ್ಸ್ಟ್ ಕ್ವಶನ್ನು 9th ಕ್ವಶನ್ನು ವ್ಯಾಲ್ಯೂ ಆಫ್ ಅಂದರೆ ನಾನು ಹೇಳ್ತಾ ಇರೋದು ಸೇಮ್ ಕ್ವಶನ್ ಬರದೇ ಇರ್ಬೋದು ಅಥವಾ ಸೇಮ್ ಕ್ವಶನ್ನೇ ಬರ್ಬೋದು. ನಾನು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬರ್ತದೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ಬಟ್ ಏನು ಹೇಳ್ತಾರೆ, ಈ ಟೈಪ್ ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ? ಸೇಮ್ ಟೈಪ್. ವ್ಯಾಲ್ಯೂ ಆಫ್ ಸೀಕೆಂಟ್ ಸ್ಕ್ವೇರ್ 26 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ. ಓಕೆ ಸ್ಟೂಡೆಂಟ್ಸ್, ನೀವು ಪ್ರಾಬ್ಲಮನ್ನು ಮಾಡುವಾಗ ನಿಮ್ಮ ತಲೆಯಲ್ಲಿ ಇರಬೇಕಾಗಿದ್ದು ಒಂದು ನೋಡಿ, ವ್ಯಾಲ್ಯೂ ಅಂತ ಬಂದಾಗ ಇದು ಟೇಬಲಲ್ಲಿ ಇದೆಯಾ? ಟೇಬಲಲ್ಲಿ ಇರೋ ವ್ಯಾಲ್ಯೂನ 0, 30, 45, 60, 90 ಅಂತ ಇದೆಯಲ್ಲ ಟ್ರಿಗ್ನೋಮೆಟ್ರಿಯಲ್ಲಿ, ಆ ವ್ಯಾಲ್ಯೂನ ನೋಡಬೇಕು. ಇಲ್ಲಿ ನೋಡಿ, ಇದು 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇಲ್ಲ, ಇದಲ್ಲ ಅಲ್ವಾ? ಆಮೇಲೆ ನೀವು ಯೋಚನೆ ಮಾಡಬೇಕು, ಇದು ಏನು ಅಂತ ಕೇಳಿದರೆ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಅಂತ ಕೊಟ್ಟರೆ ಅದ್ರ ಮೀನಿಂಗ್ ಏನು ಗೊತ್ತುಂಟ? ಸ್ಕ್ವೇರ್ ಅಂತ ಬಂತ ಅದು 100% ಆಲ್ಮೋಸ್ಟ್ ಆಲ್ ದ ಟೈಮ್ ಇವು 3 ಐಡೆಂಟಿಟಿಯಲ್ಲಿ ಒಂದಾಗಿರುತ್ತೆ. ಇದನ್ನು ಅಪ್ಲೈ ಮಾಡಲಿಕ್ಕೆ ಇರುತ್ತೆ ನಿಮಗೆ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1 ಪ್ಲಸ್ tan ಸ್ಕ್ವೇರ್ ಥೀಟಾ secant ಸ್ಕ್ವೇರ್ ಥೀಟಾ, cot ಸ್ಕ್ವೇರ್ ಥೀಟಾ ಪ್ಲಸ್ 1 cosecant ಸ್ಕ್ವೇರ್ ಥೀಟಾ. ಯಾಕಂದರೆ ಸ್ಕ್ವೇರ್ ಅಂತ ಇರೋ ಐಡೆಂಟಿಟಿ ಇದು ಒಂದೇ ಅಲ್ವಾ ಟ್ರಿಗ್ನೋಮೆಟ್ರಿಯಲ್ಲಿ. ಸೊ ಇವು 3ರೊಳಗೆ ಒಂದು ಆಗ್ಬೋದು, ಆಯಿತಾ? ಈಗ ಇದು 26 ಡಿಗ್ರಿ, ಇದು 26 ಡಿಗ್ರಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಏನಂತ ಕೇಳಿದರೆ, ಇವು ಎರಡನ್ನು ಆ್ಯಡ್ ಮಾಡಿದರೆ ಟೋಟಲ್ 90 ಡಿಗ್ರಿ ಬಂದರೆ, ಬಟ್ ಇಲ್ಲಿ 90 ಡಿಗ್ರಿ ಬರ್ತಾ ಇಲ್ಲ. ಯಾವಾಗ ಇವೆರಡು ಸೇಮ್ ಇದ್ದರೆ ಅರ್ಥ ಮೀನಿಂಗ್ ಏನಂತ ಕೇಳಿದರೆ, ನಾವು ಯಾವುದಾದ್ರೂ ಒಂದನ್ನು ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಅದ್ರ ಜೊತೆಗೆ ಇರುತ್ತಲ್ಲ ಅದ್ರ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೀಕೆಂಟ್ ಸ್ಕ್ವೇರ್ ಅಂತ ಇದೆ ಅಲ್ವಾ? ಸೀಕೆಂಟ್ ಸ್ಕ್ವೇರ್ ಥೀಟಾ ನಮಗೊಂದು ಫಾರ್ಮುಲಾ ಗೊತ್ತಿದೆ ಸ್ಟೂಡೆಂಟ್ಸ್, 1 ಪ್ಲಸ್ tan ಸ್ಕ್ವೇರ್ ಥೀಟಾ = secant ಸ್ಕ್ವೇರ್ ಥೀಟಾ, ಸರಿಯಾ? ಅಂದರೆ ನಾನು ಸೀಕೆಂಟ್ ಸ್ಕ್ವೇರ್ ಥೀಟಾವನ್ನು tan ಸ್ಕ್ವೇರ್ ಥೀಟಾ ಟರ್ಮಲ್ಲಿ ಬರಿಬೋದಾ? ಹೇಗೆ ಬರಿತಾ ಇದ್ದೇವೆ ನೋಡಿ, ಸೀಕೆಂಟ್ ಸ್ಕ್ವೇರ್ ಥೀಟಾವನ್ನು tan ಸ್ಕ್ವೇರ್ ಥೀಟಾ ಟರ್ಮಲ್ಲಿ ಬರಿಬೋದಾ? ಯಾಕಂತ ಕೇಳಿದರೆ ಇಲ್ಲೂ tan ಸ್ಕ್ವೇರ್ ಇದೆಯಲ್ವಾ? ಅಥವಾ tan ಸ್ಕ್ವೇರ್ ಥೀಟಾವನ್ನು ನೀವು ಸೀಕೆಂಟ್ ಸ್ಕ್ವೇರ್ ಥೀಟಾ ಟರ್ಮಲ್ಲೂ ಬರಿಬೋದು, ಎರಡೂ ಸೇಮ್. ಬಟ್ ನಾನು ಏನು ಮಾಡ್ತೇನೆ, ಸೀಕೆಂಟ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಹಾಕ್ತೇನೆ. ಸೊ ನಾನು ಸೀಕೆಂಟ್ ಸ್ಕ್ವೇರ್ ಥೀಟಾ ಇದೆ, ಅದನ್ನು ನಾನು ಏನಂತ ಬರಿಬೋದು ಹೇಳಿ? 1 ಪ್ಲಸ್ tan ಸ್ಕ್ವೇರ್ ಥೀಟಾ ಸ್ಟೂಡೆಂಟ್ಸ್. ಬಟ್ ಥೀಟಾ ಪ್ಲೇಸಲ್ಲಿ ಇಲ್ಲೇನಿದೆ ನೋಡಿ, 26 ಅಲ್ವಾ? ಮೈನಸ್ ಇಲ್ಲೇನಿದೆ tan ಸ್ಕ್ವೇರ್ 26 ಡಿಗ್ರಿ. ಸಿಂಪಲ್ ಅಲ್ಲ? ಇದನ್ನು ಆ್ಯಸ್ ಇಟ್ ಇಸ್ ಆಗಿ ಕ್ಯಾರಿ ಮಾಡಿದ್ದೇನೆ. ಇದನ್ನು ಸೀಕೆಂಟ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಹಾಕಿದ್ದೀನಿ. ಇದು ಕ್ಯಾನ್ಸಲ್ ಮಾಡಿ, ಪ್ಲಸ್ tan ಸ್ಕ್ವೇರ್ 26 ಡಿಗ್ರಿ ಮೈನಸ್ tan ಸ್ಕ್ವೇರ್ 26 ಡಿಗ್ರಿ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತದೆ? ಆನ್ಸರ್ 1. ಓಕೆ, ಇದು ಲಾಜಿಕ್ ಏನು ಗೊತ್ತುಂಟ ಸ್ಟೂಡೆಂಟ್ಸು? ಎರಡೂ ನಂಬರ್ ಸೇಮ್ ಇರಬೇಕು, ಒಂದು, ಆಯಿತಾ? ಎರಡು ನಂಬರ್, ಇಲ್ಲೂ 26 ಇಲ್ಲೂ 26, ಎರಡು ಸೇಮ್. 26 ಅಂದರೆ 26 ಅಂತಲ್ಲ, ಯಾವುದೇ ನಂಬರ್ ಆಗಿರಲಿ, ಇಲ್ಲೂ ಸೇಮ್ ಇರಬೇಕು. ಪ್ಲಸ್ ಇದು ಮತ್ತು ಇದಕ್ಕೆ ಏನೋ ಒಂದು ರಿಲೇಷನ್ಶಿಪ್ ಇರಬೇಕು. ಮತ್ತು ಸ್ಕ್ವೇರ್ ಇದ್ದರೆ ಪಕ್ಕಾ ಐಡೆಂಟಿಟಿ. ಇವು 3ರಲ್ಲಿ ಒಂದು ಐಡೆಂಟಿಟಿ ಯಾವ್ದು ಹೇಳಿ? ಒಂದು sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ = 1, ಆರ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ = secant ಸ್ಕ್ವೇರ್ ಥೀಟಾ, ಆರ್ cot ಸ್ಕ್ವೇರ್ ಥೀಟಾ ಪ್ಲಸ್ 1 = cosec ಸ್ಕ್ವೇರ್ ಥೀಟಾ. ಇವು 3ರಲ್ಲಿ ಒಂದು ಐಡೆಂಟಿಟಿ. ಬಟ್ ನಾನಿಲ್ಲಿ ಇದೇ ಐಡೆಂಟಿಟಿ ಯಾಕೆ ಯೂಸ್ ಮಾಡಿದ್ದೇಳಿ? ಇಲ್ಲಿ ನಮಗೆ tan ಮತ್ತು secant ಇರಲಿಕ್ಕೆ ಹೋಗಿ ಇದೇ ಐಡೆಂಟಿಟಿ ಯೂಸ್ ಮಾಡಿದ್ದೇನೆ ಅಷ್ಟೇ, ಸಿಂಪಲ್. ಅರ್ಥ ಆಯ್ತಾರೆ ಸ್ಟೂಡೆಂಟ್ಸು? ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗ್ತೇನೆ. 10th ಕ್ವಶನ್ ನೋಡಿ. ಇಫ್ cos ಥೀಟಾ = cos ಥೀಟಾ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ 24/25.
ದೆನ್ ರೈಟ್ ದ ವ್ಯಾಲ್ಯೂ ಆಫ್ ಸೀಕೆಂಟ್ ಥೀಟಾ. ವಾಟ್ ಈಸ್ ಸೀಕೆಂಟ್ ಥೀಟಾ ಅಂತ ಕೇಳ್ತಾ ಇದ್ದಾರೆ. ಕಾಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಸೀಕೆಂಟ್ ಥೀಟಾ ಕೇಳಿದ್ದಾರೆ. ಫಸ್ಟ್ ನೀವು ಒಂದನ್ನು ಕೊಟ್ಟು ಕಾಸ್ ಥೀಟಾವನ್ನು ಕೊಟ್ಟು ಇನ್ನೊಂದು ಯಾವುದನ್ನು ಕೇಳಿದಾಗ ಡೈರೆಕ್ಟಾಗಿ ಇದು ಮತ್ತು ಇದರ ಮಧ್ಯೆ ಏನಾದರೂ ರಿಲೇಷನ್ಶಿಪ್ ಇದೆಯಾ ನೋಡ್ಕೊಳ್ಳಿ, ಫಸ್ಟ್ ಚೆಕ್ ಮಾಡಬೇಕು ನೀವು. ಇಫ್ ದರ್ ಇಸ್ ಎನಿ ರಿಲೇಷನ್ಶಿಪ್ ಬಿಟ್ವೀನ್ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಥೀಟಾ ಆ್ಯಂಡ್ ಸೀಕೆಂಟ್ ಥೀಟಾ, ಇಫ್ ಇಟ್ ಈಸ್ ದೇರ್ ಏನದು ಅಂತ ನೋಡೋಣ. ಕಾಸ್ ಮತ್ತು ಸೀಕೆಂಟ್ ನಿಮ್ಗೆ ಗೊತ್ತಿದೆಯಲ್ಲ, ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಸೀಕೆಂಟ್ ಥೀಟಾ ಅಂತೇಳಿ ರೆಸಿಪ್ರೋಕಲ್ ಅಂತ ಗೊತ್ತಿದೆಯಲ್ಲ. ಕಾಸ್ ಇದು ರೆಸಿಪ್ರೋಕಲ್ ಸೀಕೆಂಟ್, ಅಥವಾ ಸೀಕೆಂಟ್ ಇದು ರೆಸಿಪ್ರೋಕಲ್ ಏನಾಗುತ್ತೆ ಹೇಳಿ, ಕಾಸ್. ಇದು ನಿಮ್ಗೆ ಗೊತ್ತಿದೆಯಲ್ಲ, ಫಸ್ಟ್ ಅದನ್ನು ನೋಡ್ಬೇಕು ನೀವು ಸ್ಟೂಡೆಂಟ್ಸ್. ಏನಾದರೂ ಡೈರೆಕ್ಟ್ ರಿಲೇಷನ್ಶಿಪ್ ಇದೆಯಾ, ಡೈರೆಕ್ಟ್ ಇದೆಯಲ್ಲ. ಕಾಸ್ ಥೀಟಾ ಅನ್ನೋದು ಸೀಕೆಂಟ್ ಥೀಟಾದ ರೆಸಿಪ್ರೋಕಲ್, ಅಥವಾ ಸೀಕೆಂಟ್ ಥೀಟಾ ಅನ್ನೋದು ಕಾಸ್ ಇದು ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ಏನು, ಡಿನಾಮಿನೇಟರಲ್ಲಿ ಇದ್ದದನ್ನು ನ್ಯೂಮರೇಟ್ರಲ್ಲಿ ಬರೀಬೇಕು, ನ್ಯೂಮರೇಟ್ರಲ್ಲಿ ಇದ್ದದನ್ನು ಡಿನಾಮಿನೇಟ್ರಲ್ಲಿ ಬರೀಬೇಕು ಅಷ್ಟೇ. ಸೊ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ಸ್ ಟು, ಇಲ್ಲಿ ಫಾರ್ಮುಲಾ ಬರ್ಕೊಳ್ಳಿ, 1 ಕಾಸ್ ಥೀಟಾ ಅಲ್ವಾ. ಸೊ ಸೀಕೆಂಟ್ ಥೀಟಾ ಏನಾಗುತ್ತೆ ಹೇಳಿ, ಇದೆಲ್ಲ ಬರೆದ್ರೆ ಬೆಟರ್. 1 ಕಾಸ್ ಅಂದರೆ ಏನು, 24/25. ಈ 25 ಇದಕ್ಕೆ ಹೋಗುತ್ತೆ ಸ್ಟೂಡೆಂಟ್ಸ್. 25 × 1 ಅಂದರೆ 25 / 24. ಸಿಂಪಲ್. ರೆಸಿಪ್ರೋಕಲ್ ಆದರೆ ಇಲ್ಲಿ ಡಿನಾಮಿನೇಟರ್ ಇದ್ದದ್ದನ್ನು ಇಲ್ಲಿ ನ್ಯೂಮರೇಟ್ರಲ್ಲಿ ಬರೀನಿ, ನ್ಯೂಮರೇಟ್ರಲ್ಲಿ ಇರೋದನ್ನು ಡಿನಾಮಿನೇಟ್ರಲ್ಲಿ ಬರಲಿ. ದಟ್ಸ್ ಇಟ್. ಸೀಕೆಂಟ್ ಥೀಟಾ ಇಸ್ ಈಕ್ವಲ್ಸ್ ಟು ಏನು ಬಂತು ನಿಮ್ಗೆ ಆನ್ಸರ್, 25/24 ಅಲ್ವಾ. ಇಷ್ಟೇ ಫಸ್ಟ್ ನೋಡಬೇಕಾಗಿದ್ದದೆ. ಡೈರೆಕ್ಟ್ ರಿಲೇಷನ್ಶಿಪ್ ಇದೆಯಾ ಇದ್ರೆ ಬೆಟರ್. ಓಕೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಇಫ್ sin² A ಈಸ್ ಈಕ್ವಲ್ಸ್ ಟು 0 ಅಲ್ವಾ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ A. ಓಕೆ, ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಸ್ಕ್ವೇರ್ ಬಂತ 100% ಇವು ಮೂರಲ್ಲಿ ಒಂದು ಐಡೆಂಟಿಟಿ. ಅರ್ಥ ಆಯ್ತಾ, ಸ್ಕ್ವೇರ್ ಬಂತ, ಸೈನ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಇವು ಮೂರಲ್ಲಿ ಒಂದು ಐಡೆಂಟಿಟಿ. ಇಲ್ಲಿ ಸೈನ್ ಸ್ಕ್ವೇರ್ ಕೊಟ್ಟಿರ್ಲಿಕ್ಕೆ ಹೋಗಿ ನಾನು ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು, ಫಸ್ಟ್ ಐಡೆಂಟಿಟಿ ಅಲ್ವಾ, ಯಾವ್ದು ಹೇಳಿ, ಸೈನ್ ಸ್ಕ್ವೇರ್ ಥೀಟಾ. ಥೀಟಾ ಪ್ಲೇಸಲ್ಲಿ ಇಲ್ಲಿ ಎ ಇದೆ, ಅದಕ್ಕೆ ನಾನು ಎ ತಗೊಳ್ತೇನೆ ಅಷ್ಟೇ. ಕಾಸ್ ಸ್ಕ್ವೇರ್ ಥೀಟಾ ಪ್ಲೇಸಲ್ಲಿ ಎ ಇದೆ, ಇಸ್ ಈಕ್ವಲ್ಸ್ ಟು 1. ಸ್ಕ್ವೇರ್ ಅಂತ ಬಂತ, ಇವು ಮೂರರಲ್ಲಿ ಒಂದು ಐಡೆಂಟಿಟಿ ಸ್ಟೂಡೆಂಟ್ಸ್. ಆಯಿತಾ, ಇಲ್ಲಿ ನಮಗೆ ಸೈನ್ ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ ನಾನು ಇದೇ ಐಡೆಂಟಿಟಿನ ಯೂಸ್ ಮಾಡ್ತಾ ಇದ್ದೇನೆ. ಈಗ ಸೈನ್ ಸ್ಕ್ವೇರ್ ಎ ಅಂದರೆ ಏನು ಕೊಟ್ಟಿದ್ದಾರೆ ಅವರು, 0. ಡೈರೆಕ್ಟ್ ಹಾಕಿ, ಸೈನ್ ಸ್ಕ್ವೇರ್ ಎ ಇದ್ದಲ್ಲಿ ಕಂಪ್ಲೀಟ್ 0 ಹಾಕಿ. 0 + ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಅಲ್ವಾ. ಅವ್ರು ನಮ್ಮ ಕ್ವಶನ್ ಕೇಳಿದ್ದು ಕಾಸ್ ಎ ಇದು, ಆಯಿತಾ. 0ಗೆ ಏನು ವ್ಯಾಲ್ಯೂ ಇಲ್ಲ, ಸೊ ಇಟ್ ಡಸಂಟ್ ಮ್ಯಾಟರ್. ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1. ಸರಿಯಾ, ನಮ್ಗೆ ಬೇಕಾದ್ದು ಕಾಸ್ ಸ್ಕ್ವೇರ್ ಎ ಅಲ್ಲ ಸ್ಟೂಡೆಂಟ್ಸ್, ಕಾಸ್ ಎ ಬೇಕಾಗಿರೋದು. ಸ್ಕ್ವೇರ್ನ ಆಚೆಗಡೆ ತೊಗೊಂಡೋದ್ರೆ ಏನಾಗುತ್ತೆ, ಸ್ಕ್ವೇರ್ ಇದ್ದದ್ದು ಈಕ್ವಲಿಂದ ಆಚೆಗಡೆ ಹೋಗುವಾಗ ಸ್ಕ್ವೇರ್ ರೂಟ್ ಆಗುತ್ತಲ್ಲ, ಸ್ಕ್ವೇರ್ ರೂಟ್ ಆಫ್ 1. ಸ್ಕ್ವೇರ್ ರೂಟ್ ಆಫ್ 1 ವ್ಯಾಲ್ಯೂ ಏನು ಹೇಳಿ, 1 ಆಗಿರುತ್ತೆ. ಇದು ಇಂಪಾರ್ಟೆಂಟು, ಯಾಕಂದರೆ 1 ಸ್ಕ್ವೇರ್ ಅಂದರೆ 1 ಅಲ್ವಾ, ಕರೆಕ್ಟ್ ಅಲ್ಲ. ಈಗ ಸ್ಕ್ವೇರ್ನ ಆಚೆ ತಗೊಂಡೋದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಆಗುತ್ತೆ. ಇದು ಈಚೆ ಬಂದರೆ ಇಲ್ಲಿ 1 ಉಳಿಯೋದಲ್ಲ, ಸೊ ಸ್ಕ್ವೇರ್ ರೂಟ್ ಆಫ್ 1 ಇಸ್ 1. ಇದು ಗೊತ್ತಿರಲಿ. ಹಾಗೆ 2 ಸ್ಕ್ವೇರ್ ಅಂದರೆ ಏನು, 4. ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಏನು ಬರಿಬೇಕು ನೀವು ಆನ್ಸರ್, ಇದನ್ನು ಬರಿಬೇಕು 2. 3 ಸ್ಕ್ವೇರ್ ಅಂದರೆ ಏನು, 9. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಏನು ಬರಿಬೇಕು ನೀವು, ಇದು ಆನ್ಸರ್ ಬರಿಬೇಕು 3. ಹಾಗೆ 4 ಸ್ಕ್ವೇರ್ ಅಂದರೆ 16. ಸ್ಕ್ವೇರ್ ರೂಟ್ ಆಫ್ 16 ಕೇಳಿದರೆ, ಇದರ ರೂಟ್ ಕೇಳಿದರೆ ಇಲ್ಲಿದೆಯಲ್ಲ, ಇದನ್ನು ಬರಿಬೇಕು. ಸಿಂಪಲ್ ಅಲ್ಲ. ಸೊ ಕಾಸ್ ಆನ್ಸರ್ ಏನು, 1. ಈಸಿ ಇದೆ ಸ್ಟೂಡೆಂಟ್ಸು, ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಇನ್ ದ ಫಿಗರ್ ಕೊಟ್ಟಿದ್ದಾರೆ ವ್ಯಾಲ್ಯೂ ಆಫ್ ಸೈನ್ ಥೀಟಾ. ಫುಲ್ ಫಿಗರ್ ಅವರೇ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ನಾನು ಇಲ್ಲೇ ಮಾಡ್ತೇನೆ ಅದನ್ನು. ಪೂರ್ತಿ ಫಿಗರ್ ಅವರೇ ಕೊಟ್ಟಿದ್ದಾರೆ, ಫಿಗರ್ನ ಕೊಟ್ಟಿದ್ದಾರೆ. ಈ ಟೈಮ್ ಫಿಗರ್ ಮೇಲೆ ಕೇಳ್ಬೋದು, ಕೇಳದೇ ಇದ್ದರೂ ಕೂಡ ನೀವು ಫಿಗರ್ ಗೊತ್ತಿರಲಿ ನಿಮಗೆ. ಇದು ಥೀಟಾ ಆಯಿತಾ, ಇದು ಎ, ಇದು ಬಿ, ಇದು ಸಿ. ಇದರಲ್ಲಿ ಇದನ್ನು 1 ಅಂತ ಅವರೇ ಕೊಟ್ಟಿದ್ದಾರೆ, ಇದನ್ನು 2 ಅಂತ ಕೊಟ್ಟಿದ್ದಾರೆ, ಇದನ್ನು √3 ಅಂತ ಕೇಳಿದ್ದಾರೆ. ಕ್ವಶನ್ ಕೇಳಿದೆ ಅಂತ ಗೊತ್ತುಂಟಾ, ಫೈಂಡ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ. ಸೈನ್ ಥೀಟಾದ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ತೀಟಾ ಕೇಳಿದ್ದಾರೆ, ತೀಟಾ ಇಲ್ಲಿ ತೀಟಾ ಇರೋದು, ತೀಟಾ ಇಲ್ಲಿದೆ ಅಲ್ವಾ. ವಿತ್ ರೆಸ್ಪೆಕ್ಟ್ ಟು ತೀಟಾ ಇದೇನಾಗುತ್ತೆ ಹೇಳಿ, ಆಪೋಸಿಟ್ ಆಗುತ್ತೆ. ಇದೇನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಇದೇನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಸರಿಯಲ್ಲ. ಸೊ ನನಗೆ ಏನಂತ ಬರಿಬೋದು, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗುತ್ತೆ ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಲ್ವಾ. ಆಪೋಸಿಟ್ ಅಂದರೆ ಏನು, 1 ಡಿವೈಡೆಡ್ ಬೈ ಹೈಪೋಟೆನಸ್ ಅಂದರೆ ಏನು, 2, 1/2 ಅಷ್ಟೇ. ಸಿಂಪಲ್ ಅಲ್ಲ, ಇದರ ಡೈರೆಕ್ಟ್ ಅಲ್ಲ, ಎಲ್ಲ ಕೊಟ್ಟಿದ್ದಾರೆ, ನಮಗೇನು ಮಾಡಲಿಕ್ಕೇನಿಲ್ಲ. ಸರಿಯಲ್ಲ. ಫೈನ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ, ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1/2. ಓಕೆ, ನೆಕ್ಸ್ಟ್ ಕ್ವಶನ್ 6 ಅಂದರೆ ಇದರಲ್ಲಿ 16th, ಇದರಲ್ಲಿ ನಮ್ದು ಇಷ್ಟ ಆಗುತ್ತೆ 13th ಕ್ವಶನ್ ಸ್ಟೂಡೆಂಟ್ಸ. ಓಕೆ, ಫೈನ್ ದ ವ್ಯಾಲ್ಯೂ ಆಫ್ sin 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಮೈನಸ್
ಟ್ಯಾನ್ 45 ಡಿಗ್ರಿ ಅಲ್ವಾ. ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರಾ, ಇಲ್ಲಿ ವ್ಯಾಲ್ಯೂ 30, 60, 90, 45 ಇದು ನೋಡಿದಾಗ ಇದು ಟೇಬಲಲ್ಲಿ ಇರೋ ವ್ಯಾಲ್ಯೂ ಅಂತ ಫಸ್ಟ್ ಚೆಕ್ ಮಾಡಬೇಕು. ಹೌದು, ಟೇಬಲಲ್ಲಿ ಇರೋ ವ್ಯಾಲ್ಯೂನ ಡೈರೆಕ್ಟ್ ವ್ಯಾಲ್ಯೂ ಹಾಕೋದಷ್ಟೇ. 0, 30, 45, 60, 90 ಅಂತ ಗೊತ್ತಾಯ್ತಾ. ಇದಿಷ್ಟರಲ್ಲಿ ಯಾವುದೇ ಬಂದು ಡೈರೆಕ್ಟ್ ವ್ಯಾಲ್ಯೂ. sin 30 ವ್ಯಾಲ್ಯೂ ಏನು, sin 30 ವ್ಯಾಲ್ಯೂ 1/2. ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ, ಪ್ರಾಬ್ಲಮಲ್ಲಿ ಪ್ಲಸ್ ಇದೆ ಹಾಕ್ತಾ ಇದ್ದೇನೆ. cos 60 ವ್ಯಾಲ್ಯೂನು ಕೂಡ 1/2 ಮೈನಸ್ ಫಾರ್ಮದಲ್ಲಿ ಮೈನಸ್ ಇದೆ. tan 45 ಅಂದರೆ 1. ಸ್ಟೂಡೆಂಟ್ಸ್ ಇದು ನಾನು ಟೇಬಲಿಂದ ವ್ಯಾಲ್ಯೂ ಹಾಕಿದಷ್ಟೇ, ಮತ್ತೇನು ಮಾಡಲಿಲ್ಲ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್ 1/2 ಅಂದರೆ ಏನು ಹೇಳಿ, ಹಾಫ್ ಪ್ಲಸ್ ಹಾಫ್ ಏನು, ಹಾಫ್ ಪ್ಲಸ್ ಹಾಫ್ 1 ಅಲ್ಲ, ಸರಿಯಲ್ಲ. ಇವೆರಡನ್ನು ನಾನು ಡೈರೆಕ್ಟ್ ಆ್ಯಡ್ ಮಾಡಿದ್ದೇನೆ. ಮೈನಸ್ ಇಲ್ಲೇನಿದೆ 1 ಮೈನಸ್ 1 ಏನು 0. ಸರಿಯಾ. ನಿಮಗಿದು ಹಾಫ್ ಪ್ಲಸ್ ಹಾಫ್ ಗೊತ್ತಾಗದೇ ಇದ್ದರೆ ಇಲ್ಲಿ ನೋಡಿ ಎರಡರದ್ದು ಡಿನಾಮಿನೇಟರ್ ಸೇಮ್ ಇದೆಯಾ. ಡಿನಾಮಿನೇಟರ್ ಸೇಮ್ ಇದ್ದರೆ ಏನು ಮಾಡಬೇಕು, ಡಿನಾಮಿನೇಟರ್ನ ಹಾಗೆ ತಗೊಳುತ್ತಲ್ಲ, ನ್ಯೂಮರೇಟರ್ನ ಆ್ಯಡ್ ಮಾಡೋಣ. 1 + 1 ಏನು 2/2 ಏನಾಗುತ್ತೆ, ಹೇಗೇನು 1 ಅಲ್ವಾ, ಸೇಮ್ ಅಲ್ಲ, ಬೋತ್ ಆರ್ ಸೇಮ್. ನೀವು ಏನು ಮಾಡಿದ್ರು ಸೇಮ್. ಇದು ಗೊತ್ತಾಯ್ತಲ್ಲ. ಸೊ ದ ಆನ್ಸರ್ ಇಸ್ 0. ಓಕೆ, ಇದೆಲ್ಲ ಈಸಿ ಇರುತ್ತೆ ಸ್ಟೂಡೆಂಟ್ಸ್, 1 ಮಾರ್ಕ್ಸ್ ನಿಮಗೆ ಪಕ್ಕಾ ಈಸಿ ಇರುತ್ತೆ. ಓಕೆ, ನೆಕ್ಸ್ಟ್ 3 + sec² ಈಸ್ ಈಕ್ವಲ್ಸ್ ಟು, ಇದರಲ್ಲಿ ನೋಡಿ ಇದು ಆಪ್ಷನ್ ಈಗ ಕೊಟ್ಟಿದ್ದಾರೆ, ಆಪ್ಷನ್ ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಆಪ್ಷನ್ ಎ ನೋಡಿ 4 + tan²θ. ಆಪ್ಷನ್ ಬಿ ನೋಡಿ 4 + cot²θ. ಆಪ್ಷನ್ ಸಿ ನೋಡಿ 2 + cot²θ. ಆಪ್ಷನ್ ಡಿ ನೋಡಿ 3 + cot²θ. ನಿಮ್ಗೆ ನಾನು ಸಿಂಪಲ್ ಹೇಳ್ತೇನೆ ನೋಡಿ ಸ್ಟೂಡೆಂಟ್ಸ, ಸಿಂಪಲ್ ಏನಂತ ಕೊಟ್ಟಿದ್ರೆ ಇಲ್ಲಿ ನೋಡಿ sec² ಕೊಟ್ಟಿದ್ದಾರೆ. ಇವು 3 ಆಪ್ಷನ್ ಸೇಮ್ ಇದೆ. ಇಲ್ಲಿ ನೋಡಿ ಕಾಟ್ ಅಲ್ಲ, ಒಂದು ಆಪ್ಷನ್ ಮಾತ್ರ ಡಿಫ್ರೆಂಟ್ ಆಗಿರೋದು. ಓಕೆ, ಅದಕ್ಕೂ ಮುಂಚೆ ನಾನು ನಿಮ್ಮ ಮೊದಲೇ ಹೇಳಿದ್ದೇನೆ, ಯಾವಾಗ ಸ್ಕ್ವೇರ್ ಬಂದರೆ ಇವು 3 ಐಡೆಂಟಿಟಿಯಲ್ಲಿ 1, 2, 3 ಸ್ಕ್ವೇರ್ ಅಂತ ಬಂತ ಪ್ರಾಬ್ಲಮಲ್ಲಿ ಇವು 3 ಐಡೆಂಟಿಟಿಯಲ್ಲಿ 1 ಆಯಿತಾ. ಬಟ್ ಈಗ ಯಾವ ಐಡೆಂಟಿಟಿ ಯೂಸ್ ಮಾಡ್ಬೋದು ನಾವು, sec² ಇರ್ಲಿಕ್ಕೆ ಹೋಗಿ ಇದೇ ಐಡೆಂಟಿಟಿ ಯೂಸ್ ಮಾಡೋಣ. ಯಾಕೆ ಹೇಳಿ, sec² ಇರ್ಲಿಕ್ಕೆ ಹೋಗಿ sec² ಇರುವಂಥ ಐಡೆಂಟಿಟಿ ಇದೆಯಲ್ವಾ. ಸೊ ಯಾವುದು, ನಾನು sec² ಇದ್ದಲ್ಲಿ 1 + tan² ಸಬ್ಸ್ಟಿಟ್ಯೂಟ್ ಮಾಡೋದಾ, 3 + ಪ್ರಾಬ್ಲಮ್ ಏನಿದೆ ಅದನ್ನು ಬರ್ಕೊಂಡೆ. sec² ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋದು, 1 + tan². ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಬ್ರ್ಯಾಕೆಟ್ ಇದೆ ಅಂತ ಅಂದ್ಕೊಂಡು ಆಮೇಲೆ 3 ಮಲ್ಟಿಪ್ಲೈ ಮಾಡೋದಲ್ಲ, ಇಲ್ಲಿ ಪ್ಲಸ್ ಸೈನ್ ಇದೆ, ಕರೆಕ್ಟಾ. ಏನಾಗುತ್ತೆ, ಬ್ರ್ಯಾಕೆಟ್ ತೆಗೀನಿ, 3 + 1 + tan². ಓಕೆ, 3 + 1 ಏನು 4 + tan². ಇದು ನಿಮ್ಮ ಆನ್ಸರ್ ಆಪ್ಷನ್ ಎ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈಗ 10th ಆಗ್ಲಿಕ್ಕೆ ಹೋಗಿ ನಿಮಗೆ ಇವು 3 ಆಪ್ಷನ್ ಬಿಟ್ಟು ಇದೇ ಆನ್ಸರ್ ಕೊಟ್ಟಿದ್ದಾರೆ. PUCಯಲ್ಲಿ CET ಆದರೆ ಏನಾಗ್ತಿತ್ತು ಗೊತ್ತುಂಟಾ, ಇದು ಯಾವುದು ಆನ್ಸರ್ ಆಗಿರೋದಿಲ್ಲ, ಇವು 3ರಲ್ಲಿ ಒಂದಾಗ್ತಿತ್ತು. ಓಕೆ, ಇಲ್ಲಿ ನಿಮ್ಗೆ ಈಸಿ ಅಲ್ಲ, 10th ಅಲ್ಲ, ಅದಕ್ಕೆ ಆ ಲೆವೆಲ್ಗೆ ಕೊಡ್ತಾ ಇದ್ದಾರೆ. ಹೋಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಕರೆಕ್ಟಾ. ಓಕೆ, ಇದೀಗ ನೆಕ್ಸ್ಟ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಏನು ನೋಡೋಣ, ದ ವ್ಯಾಲ್ಯೂ ಆಫ್ ಕೇಳ್ತಾ ಇದ್ದಾರೆ. ಯಾವುದ್ರದ್ದು, sin θ × cosec θ. ಇದು 1 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್, ನಿಮ್ಗಷ್ಟು ಟಫ್ ಇರೋದಿಲ್ಲ. ಇದು sin θ × cosec θ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ sin θ, ಸೈನಿಗೂ ಮತ್ತು ಕೊಸೆಕ್ಕಿಗೂ ಏನಾದರೂ ರಿಲೇಷನ್ಶಿಪ್ ಇದೆಯಾ, ಅದನ್ನು ಫಸ್ಟ್ ನೋಡಬೇಕು. sin θ cosec θ ಅಂದರೆ ಏನು ಹೇಳಿ, cosec θ ಅಂದರೆ cosec θ ಈಸ್ ಅ ರೆಸಿಪ್ರೋಕಲ್ ಆಫ್ sin θ ಅಲ್ವಾ. 1/sin θ ಅಂತ ಬರಿಬೋದಾ ನಾನು, cosec θ ಇದ್ದಲ್ಲಿ 1/sin θ ಬರಿಬೋದಾ, cosec θ ಇದ್ದಲ್ಲಿ 1/sin θ. ಫಸ್ಟ್ ನೋಡಬೇಕಾಗಿದ್ದೇ ಕೊಟ್ಟಿದ್ದಕ್ಕೆ ಏನಾದರೂ ರಿಲೇಷನ್ಶಿಪ್ ಇದೆಯಾ ಅಂತ ಫಸ್ಟ್ ನೋಡಬೇಕು. ಸೊ ನಾನು ಇಲ್ಲಿ 1/sin θ ಅಂತ ಬರೆಯೋದಾ. ಈಗ ಇದು ಮತ್ತು ಇದರ ಮಧ್ಯೆ ಇಂಟು ಸೈನ್ ಇರಲಿಕ್ಕೆ ಹೋಗಿ ಇದನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಏನು ಉಳಿತು ನಿಮಗೆ, ಇಲ್ಲಿ 1 ಅಂತ ಅರ್ಥ, 1 × 1 ಈಸ್ ದ ಆನ್ಸರ್. ಹೋಪ್ ಇದು ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟು 1 ಮಾರ್ಕಿ ಸ್ಟೂಡೆಂಟು. ಇನ್ನು ನಾನೀಗ 2 ಮಾರ್ಕ್ಸ್ ಇದು ಯಾವುದಾದ್ರೂ ಮಿಸ್ ಆಗಿದ್ದರೆ ಬರೀತೇನೆ ಆಯಿತಾ. ಇದು 2 ಮಾರ್ಕ್ಸ್, ಇದು ಪ್ರೂವ್ ದ್ಯಾಟ್ ಆಗ್ತಾ ಬಂತಿದ್ದು ಲಾಸ್ಟ್, ಇದು ಇನ್ನೊಂದು 2-3 ಕ್ವಶನ್ ಆದರೆ ಆಯಿತು. ಪ್ರೂವ್ ದ್ಯಾಟ್ cosec A × 1 - cos A × cosec A + cot A ಈಸ್ ಈಕ್ವಲ್ಸ್ ಟು 1 ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಸತಿ ಇದೇ ಟೈಪ್ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ 2 ಮಾರ್ಕ್ಸಿಗಲ್ವಾ, 3 ಮಾರ್ಕ್ಸಿಗೂ ಇದೇ ಬರ್ಬೋದು. ಫಸ್ಟ್ ನಾನು ಹೇಳಿದ್ದೆ ಪ್ರೂವ್ ದ್ಯಾಟ್ ಅಂತ ಬಂದಾಗ ಸೈನ್ ಮತ್ತು ಕಾಸನ್ನು ಹಾಗೆ ಇಡಿ, ಉಳಿದದ್ದೆಲ್ಲದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸಲ್ಲಿ ಬರೆಯೋ ಪ್ರಯತ್ನ ಮಾಡಿ ಅಷ್ಟೇ ಆಯಿತಾ. ಕೊಸೆಕಿಯನ್ನು ನಾನು 1/sin A ಅಂತ ಬರಿಬೋದಾ, ಕೊಸೆಕಿಯನ್ನು 1/sin A ಅಂತ ಬರಿಬೋದಾ. ಇನ್ನು ಕಾಸ್ ಎಯನ್ನು ಚೇಂಜ್ ಮಾಡಬೇಡಿ, ನಾನು ಮೊದಲೇ ಹೇಳಿದ್ದೇನೆ ಕಾಸ್ ಎ ಸೈನ್ ಎಯನ್ನು ಚೇಂಜ್ ಮಾಡೋದೇ ಬೇಡ. ಇಲ್ಲೂ ಕೊಸೆಕ್ ಎ ಇದೆ, ಇದನ್ನು ನಾನು 1/sin A ಅಂತ ಬರಿಬೋದಾ. ಪ್ಲಸ್
ಕಾಟ್ ಅಂತ ಬಂದರೆ ಅದನ್ನು ಕಾಸ್ ಎ ಬೈ ಸೈನ್ ಎ ಅಂತ ಬರಿಬೋದಾ? ಸರಿಯಲ್ಲ? ಇದರಲ್ಲಿ ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸ್? ಓಕೆ, ಈಗ ನೋಡಿ ನಾನು ಇಲ್ಲಿ ಮಲ್ಟಿಪ್ಲಿಕೇಶನ್, ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಅರ್ಥ ಸ್ಟೂಡೆಂಟ್ಸ್. ಸೊ ನಾನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೇನೆ. ಇಲ್ಲಿ 1 ಮೈನಸ್ ಕಾಸ್ ಎ ಆಗುತ್ತೆ ಸ್ಟೂಡೆಂಟ್ಸ್. 1 ಇಂಟು 1 ಮೈನಸ್ ಕಾಸ್ ಎ, 1 ಮೈನಸ್ ಕಾಸ್ ಎನೇ ಆಗುತ್ತೆ, ಡಿವೈಡೆಡ್ ಬೈ ಸೈನ್ ಎ. ಆಯಿತಾ? ಇಂಟು ಇಲ್ಲಿ ನೋಡಿ ಇವೆರಡರಲ್ಲಿ ಡಿನಾಮಿನೇಟರ್ ಸೇಮ್ ಇಲ್ವಾ? ಇಲ್ಲಿ ಪ್ಲಸ್ ಇದ್ದಾಗ ಆ್ಯಕ್ಚುಲಿ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಸ್ಟೂಡೆಂಟ್ಸ್. ಬಟ್ ಪ್ಲಸ್ ಇದೆ, ಬಟ್ ಡಿನಾಮಿನೇಟರ್ ಸೇಮ್ ಇದ್ದರೆ ಡಿನಾಮಿನೇಟರ್ನ ಸೇಮ್ ಆಗಿ ತಗೊಳ್ಳೆ, ನ್ಯೂಮರೇಟರ್ನ ಡೈರೆಕ್ಟ್ ಬರೆದುಬಿಡಿ. 1 ಪ್ಲಸ್ ಇಲ್ಲಿ ಏನು ಸೈನ್ ಇದೆ, 1 ಪ್ಲಸ್ ಕಾಸ್ ಎ. ಸರಿಯಾ? ಇದೇನು ಡೌಟ್ ಇಲ್ಲಲ್ಲ? ಡಿನಾಮಿನೇಟರ್ ಸೇಮ್ ಇದ್ದರೆ ಮಾತ್ರ ಇದನ್ನು ತಗೊಳ್ಬೇಕು, ಅದರ್ವೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಿತ್ತು. ಆಯಿತಾ? ಯಾಕಂದರೆ ಪ್ಲಸ್ ಇದೆಯಲ್ಲ ಮಧ್ಯ ಪ್ಲಸ್ ಮೈನಸ್ ಏನೇ ಬಂದರೂ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ನಾವು. ಆಯಿತಾ? ಈಗ ನೋಡಿ ನಿಮ್ಗೆ ಇದು ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಅಂದರೆ ಮೀನಿಂಗ್ ಏನು ಹೇಳಿ? ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ. ನ್ಯೂಮರೇಟ್ರಲ್ಲಿ ಏನಿದೆ? ಮಲ್ಟಿಪ್ಲಿಕೇಶನ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಇದೆ ಅಂತ ನಿಮಗೆ ಗೊತ್ತಾಯಿತು. ಬ್ರ್ಯಾಕೆಟ್ ಅಂದರೆ ಮೀನಿಂಗ್ ಏನು ಹೇಳಿ? ಮಲ್ಟಿಪ್ಲಿಕೇಶನ್ ಅಲ್ವಾ? ನ್ಯೂಮರೇಟರ್ 1 ಮೈನಸ್ ಕಾಸ್ ಎ, ಇದರದ್ದು ನ್ಯೂಮರೇಟರ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಇದರ ಡಿನಾಮಿನೇಟರ್ ಸೈನ್ ಎ, ಇದರ ಡಿನಾಮಿನೇಟರ್ ಸೈನ್ ಎ ಇಂಟು ಸೈನ್ ಎ. ನಾನು ಇದನ್ನು ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಬೋದಾ ಸ್ಟೂಡೆಂಟ್ಸ್? ಕರೆಕ್ಟ್ ಅಲ್ಲ? ಈಗ ಮೇಲ್ಗಡೆ ನೋಡಿ, ಇಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ. ಎ ಮೈನಸ್ ಬಿ, ಎ ಪ್ಲಸ್ ಬಿ ಏನಾಗುತ್ತೆ ಫಾರ್ಮುಲಾ? ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ಲ? ತೊಗೊಳ್ಬೋದಲ್ಲ ಈ ಫಾರ್ಮುಲಾ ಐಡೆಂಟಿಟಿ. ಎ ಇದ್ದಲ್ಲಿ ಏನಿದೆ? 1 ಇದೆ, 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ. ನಮ್ಗೆ ಅವ್ರು ಏನಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ? 1 ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. 1 ಅಂದರೆ ಏನು ಬರಬೇಕು? ನಮ್ಗೆ ಇಲ್ಲಿರೋದೆಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬೇಕು. ಸರಿಯಾ? ಇದನ್ನು ನೋಡಿದರೆ ಯಾವುದೋ ಒಂದು ಐಡೆಂಟಿಟಿ ಥರ ಇಲ್ವ ಸ್ಟೂಡೆಂಟ್ಸ್? ನೋಡಿ, ಯಾವ ಹೇಳಿ ಐಡೆಂಟಿಟಿ? ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಈ ಐಡೆಂಟಿಟಿ ಟೈಪ್ ಇಲ್ವ ಇದು? ಕರೆಕ್ಟಾ? ಸೊ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಎ, 1 ಸ್ಕ್ವೇರ್ ಅಂದರೆ 1 ಸ್ಟೂಡೆಂಟ್ಸ್, 1 ಸ್ಕ್ವೇರ್ ಇಸ್ 1 ಅಲ್ಲ? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇದ್ದಲ್ಲಿ ಸೈನ್ ಸ್ಕ್ವೇರ್ ಎ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದೆ? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ? ಸೈನ್ ಸ್ಕ್ವೇರ್ ಎ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಈಸ್ 1. ಹೆನ್ಸ್ ಪ್ರೂವ್ಡ್. ದೇರ್ಫೋರ್ LHS ಈಸ್ ಈಕ್ವಲ್ಸ್ ಟು RHS. ಹೆನ್ಸ್ ಪ್ರೂವ್ಡ್ ಅಂತ ಬರಿಬೇಕು ಸ್ಟೂಡೆಂಟ್ಸ್. ಆಯಿತಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇಲ್ಲಿ ನೀವು ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ತಗೊಳ್ತಾರೆ, ಲೆಟ್ ಅಸ್ ಕನ್ಸಿಡರ್, ಅದನ್ನೆಲ್ಲ ಬರೀನಿ ಸ್ಟೂಡೆಂಟ್ಸ್ ನೀವು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಆಯಿತಾ? ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರೂವ್ ದ್ಯಾಟ್ ಹೇಳಿದ್ದಾರೆ ಸ್ಟೂಡೆಂಟ್ಸ್, ಅದನ್ನು ನಾನು ಮಾಡ್ತೇನೆ. Prove that cot square 90 minus theta divided by tan square theta minus 1 plus cosec square theta divided by secant square theta minus cosec square theta is equals to 1 divided by sin square theta ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದು 3 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಒನ್ ಟೈಮ್ ಬಂದಿದ್ದಿದ್ದು 3 ಮಾರ್ಕ್ಸ್ ಕ್ವಶನ್ 2020 ಬಂದಿದ್ದಿದ್ದು. ಆಯಿತಾ ಸ್ಟೂಡೆಂಟ್? ನೀವು ಟ್ರಿಗ್ನಾಮಿಟ್ರಿನ ಪ್ರೂವ್ ದ್ಯಾಟ್ ಅಂತ ಹೇಳಿದಾಗ ಒಂದು ಮೈಂಡಲ್ಲಿ ಇಟ್ಕೊಳ್ಬೇಕಾಗಿದ್ದು, ಸ್ಕ್ವೇರ್ ಅಂತ ಬಂತ ಇವು 3 ಐಡೆಂಟಿಟಿಯಲ್ಲಿ ಒಂದು, ಆರ್ ಎಲ್ಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಅದು ಹೋಲ್ ಸ್ಕ್ವೇರ್ ಬಂದಾಗ ಮಾತ್ರ. ಖಾಲಿ ಸ್ಕ್ವೇರ್ ಬಂದರೆ ಇವು 3 ಐಡೆಂಟಿಟಿಯಲ್ಲಿ ಒಂದು. ಇನ್ನೊಂದು 90 ಮೈನಸ್ ಸಮಥಿಂಗ್ ಅಂತ ಬಂತ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಪಕ್ಕ. 90 ಮೈನಸ್ ಸಮಥಿಂಗ್ ಬಂತ ಅಲ್ಲಿ 100% ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಇನ್ನೊಂದು ಈ ಟೇಬಲಲ್ಲಿ ಇರೋ ವ್ಯಾಲ್ಯೂ ಬಂತ 100% ಈ ವ್ಯಾಲ್ಯೂ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋದು. ಅದರ್ವೈಸ್ ಟ್ಯಾನ್ ಇದ್ದರೆ ಏನು ಹಾಕಬೇಕು? ಸೈನ್ ಬೈ ಕಾಸ್. ಕಾಟ್ ಇದ್ದರೆ ಕಾಸ್ ಬೈ ಸೈನ್. ಕೊಸೆಕ್ ಇದ್ದರೆ 1 ಬೈ ಸೈನ್. ಸೀಕೆಂಟ್ ಇದ್ದರೆ 1 ಬೈ ಕಾಸ್. ಇದು ಅಷ್ಟೇ, ಮತ್ತೇನೂ ಇಲ್ಲ. ಇಲ್ಲಿ ನೋಡಿ 90 ಮೈನಸ್ ಅಂತ ಬಂದಿದೆ ಅಲ್ವಾ? ನಾನು ಏನು ಹೇಳಿದೆ? 90 ಮೈನಸ್ ಅಂತ ಬಂದರೆ ಇಲ್ಲಿ ನೋಡಿ ಕಾಟ್ ಆಫ್ 90 ಮೈನಸ್ ಥೀಟಾ ಬಂದರೆ ಸಪ್ಲಿಮೆಂಟ್ರಿ ಆ್ಯಂಗಲ್. ಇದು ಟ್ಯಾನ್ ಥೀಟಾ ಆಗೋದಿಲ್ವಾ? ಇಲ್ಲಿ ಸ್ಕ್ವೇರ್ ಇದೆ, ನಾನು ಇದನ್ನು ಟ್ಯಾನ್ ಸ್ಕ್ವೇರ್ ಥೀಟಾ. 90 ಮೈನಸ್ ಥೀಟಾ ಅಂದರೆ ಥೀಟಾ. ಕಾಟ್ ಸ್ಕ್ವೇರ್ 90 ಮೈನಸ್ ಥೀಟಾ ಅಂದರೆ ಟ್ಯಾನ್ ಥೀಟಾ. ಇಲ್ಲಿ ಥೀಟಾ ಏನಿದೆ? ಥೀಟಾದಲ್ಲಿ ಥೀಟಾ ಇದೆ. ಸೊ ಇದನ್ನು ನಾನು ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೆಯೋದಾ? ಡಿವೈಡೆಡ್ ಬೈ ಇದನ್ನು ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಆ್ಯಸ್ ಇಟ್ ಇಸ್ ಹಾಗೆ ತಗೊಳ್ತಾ ಇದ್ದೇನೆ. ಯಾವುದನ್ನು ನಾನು ಚೇಂಜ್ ಮಾಡ್ತಾ ಇಲ್ಲ. ಆಯಿತಾ? ನೋಡೋಣ ಮತ್ತೆ ಯಾವುದಾದ್ರೂ ಐಡೆಂಟಿಟಿ ಹಾಕ್ಲಿಕ್ಕೆ ಆಗುತ್ತಾ ನೋಡೋಣ. ಆದರೆ ಹಾಕೋಣ, ಇಲ್ದಿದ್ರೆ ಅಂತ ಮಾಡಲಿಕ್ಕಿಲ್ಲ. ಆಯಿತಾ? ಪ್ಲಸ್ ಇಲ್ಲೇನಿದೆ? ಕೊಸೆಕ್ ಸ್ಕ್ವೇರ್ ಥೀಟಾ ಇದೆ, ಅದನ್ನು ಹಾಗೆ ಬರೆಯೋಣ. ಉಳಿದದನ್ನು ನಾನು ಆ್ಯಸ್ ಇಟ್ ಇಸ್ ಹಾಗೆ ಬರಿತಾ ಇದ್ದೇನೆ. ಓಕೆ, ಈಗ ಇಲ್ಲಿ ಯಾವುದಾದ್ರೂ ನಾನು ಐಡೆಂಟಿಟಿ ಹಾಕ್ಬೋದಾ ನೋಡಿ? ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಯಾವ ಐಡೆಂಟಿಟಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ಸ್ಕ್ವೇರ್ ಅಂತ ಇದ್ದಾಗ ನಿಮ್ಗೆ ಅಂದ್ಕೊಳ್ತೀರಾ ಇವು 3ರಲ್ಲಿ ಒಂದು ಐಡೆಂಟಿಟಿ ಅಂತ ಅಂದ್ಕೊಳ್ತೀರಾ. ಬಟ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾ ಒಂದೇ ಐಡೆಂಟಿಟಿಯಲ್ಲಿ ಬರೋದು ಯಾವುದೂ ಇಲ್ಲ. ಸೀಕೆಂಟ್ ಸ್ಕ್ವೇರ್ ಥೀಟಾ ಕಾಸ್, ಇಲ್ಲಿ ನೋಡಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಜೊತೆ ಟ್ಯಾನ್ ಇದೆ.
ಸೀಕೆಂಡ್ ಸ್ಕ್ವೇರ್ ಥೀಟಾ ಜೊತೆ ಇಲ್ಲಿ ಇರೋದು ಕಾಸ್, ಈ ಐಡೆಂಟಿಟಿ ಆಗೋದಿಲ್ಲ ಅಲ್ವಾ. ಸೊ ಇವಾಗ ಒಂಚೂರು ಚೇಂಜ್ ಇದು ಮಾಡೋಣ. ಓಕೆ, ಇಲ್ಲಿ ನೋಡಿ ಇನ್ನೊಂದು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ ನಾನು ಏನು ಹಾಕ್ಬೋದು, ಇದನ್ನು ಹಾಕ್ಲಿಕ್ಕೆ ಆಗುತ್ತಾ, ಸೆಕೆಂಡ್ ಸ್ಕ್ವೇರ್ ಥೀಟಾ ಇದನ್ನು ಹಾಕ್ಲಿಕ್ಕೆ ಆಗುತ್ತಾ, ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇರೋದು, ನಮಗಿರೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ. ಸರಿಯಾ. ಈಗ ನೀವು ಮಾಡಬೇಕಾಗಿದ್ದು ಸ್ಟೂಡೆಂಟ್ಸು ಇದನ್ನು ನಾನು ಹಾಗೆ ಬರೀತೇನೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಆಯಿತಾ. ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ನಾನು ಹಾಗೆ ಬರಿತಾ ಇದ್ದೇನೆ, ಇದು ಸ್ವಲ್ಪ ಲೆಂದಿ ಆಗ್ಬೋದು. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಯಿತಾ, ಪ್ಲಸ್ ಇಲ್ಲಿ ನಾನು ಹೇಳಿದ್ದೇನೆ ಕೊಸೆಕ್ ಬಂತಾ. ಕೊಸೆಕ್ ಅಂದರೆ ಯಾವುದ್ರದ್ದು ರೆಸಿಪ್ರೋಕಲ್, ಕೊಸೆಕ್ ಸೈನ್ ಇದಲ್ವಾ, 1/sin ಸ್ಕ್ವೇರ್ ಥೀಟಾ ಅಂತ ಬರೆಯೋದು ನಾನು, ಹೋಲ್ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಬಂತಾ. ಸೀಕೆಂಟ್ ಅಂದರೆ ಏನು ಹೇಳಿದೆ ನಾನು, 1/cos ಅಲ್ಲ, 1/cos ಸ್ಕ್ವೇರ್ ಥೀಟಾ. ಸರಿಯಾ. ಮೈನಸ್ ಇಲ್ಲೇನಿದೆ, ಸೀಕೆಂಟ್ ಆದಮೇಲೆ ಕಾಸ್ ಸ್ಕ್ವೇರ್ ಇದೆ, ಅದನ್ನು ಆಸ್ ಇಟ್ ಇಸ್ ಹಾಗೆ ಬರೀತಾರೆ ಆಯಿತಾ. ನಾನು ಮೊದಲೇ ಹೇಳಿದ್ದೇನೆ ಎಲ್ಲದನ್ನು ಕಾಸ್ ಮತ್ತು ಸೈನಿಗೆ ಕನ್ವರ್ಟ್ ಮಾಡಲಿ ಟ್ರೈ ಮಾಡಿ. ನಾನು ಟ್ಯಾನನ್ನು ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಬರಿಬೋದಾ. ಯಾಕೆ ಹೇಳಿ, ಟ್ಯಾನ್ ಥೀಟಾ ಅಂದರೆ ಐಡೆಂಟಿಟಿ ಏನು ಹೇಳಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಅಲ್ಲಿ ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಸರಿಯಾ. ಪ್ಲಸ್ ಇದನ್ನು ಆ್ಯಸ್ ಇಟ್ ಇಸ್ ಹಾಗೆ ತಗೊಳ್ತಾ ಇದ್ದೇನೆ, 1/sin ಸ್ಕ್ವೇರ್ ಥೀಟಾವನ್ನು. ಇದನ್ನೇನು ಮಾಡೋಣ, ಇಲ್ಲಿ ಬೈ 1 ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 × 1 1 ಅಲ್ಲ, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಸರಿಯಾ. ಸ್ಟೂಡೆಂಟ್ಸ್ ಇಲ್ಲಿ ಏನಾಗಿದೆ ಕೇಳಿದರೆ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಸ್ಮಾಲ್ ಮಿಸ್ಟೇಕ್ ಅಂತ ಕೇಳಿದರೆ ಇಲ್ಲಿ ಕೊಸೆಕ್ ಸ್ಕ್ವೇರ್ ಇದೆ, ಆ್ಯಕ್ಚುಲಿ ಕೊಟ್ಟಿರೋದು ಕೊಸೆಕ್ ಸ್ಕ್ವೇರ್, ನಾನಿಲ್ಲಿ ಕಾಸ್ ಸ್ಕ್ವೇರ್ ತೊಗೊಂಡಿದ್ದೇನೆ. ಸೊ ಇದನ್ನು ಕೊಸೆಕ್ ಸ್ಕ್ವೇರ್ ಅಂತೇಳಿ ನಾನು ಕ್ಯಾರಿ ಮಾಡ್ತಾ ಇದ್ದೇನೆ. ಆವಾಗ ಇಲ್ಲಿ ಏನಾಗುತ್ತೆ ಗೊತ್ತುಂಟಾ, ಮೈನಸ್ ಇಲ್ಲಿ ಏನಾಗುತ್ತೆ 1/, ಕೊಸೆಕ್ ಅಂದರೆ ಏನಾಗುತ್ತೆ ಹೇಳಿ, 1/sin ಸ್ಕ್ವೇರ್ ಥೀಟಾ ಅಲ್ವಾ. ಸೊ ಆವಾಗ ಇಲ್ಲಿ ಇದು ಆಗೋದಿಲ್ಲ, ಇಲ್ಲಿ ಏನಾಗುತ್ತೆ ಮತ್ತೆಲ್ಲ ಸರಿ ಇದೆ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನಾನಲ್ಲಿ ಕೊಸೆಕ್ ಒಂದು ಉಲ್ಟಾ ತೊಗೊಂಡೆ, ಅದಕ್ಕೆ ಅದು ಪ್ರಾಬ್ಲಮ್ ಆಯಿತು. ಈಗ ಓಕೆ ಸ್ಟೂಡೆಂಟ್ಸು, ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಇಸ್ ಆಗಿ ತೊಗೊಂಡ್ರಾ, ಡಿವೈಡೆಡ್ ಬೈ ಇಲ್ಲಿ ಬೈ 1 ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 × sin ಸ್ಕ್ವೇರ್ ಥೀಟಾ ಏನು, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 × ಕಾಸ್ ಸ್ಕ್ವೇರ್ ಥೀಟಾ ಏನು, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಇವಾಗ ಏನು ಆಗುತ್ತೆ ಹೇಳಿ, ಈ ಕಾಸ್ ಸ್ಕ್ವೇರ್ ಥೀಟಾ ಈ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸು. ಪ್ಲಸ್ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ ನೀವು ಬೇಕಾದರೆ ಈ ಥರ ಮಾಡ್ಬೋದು, ಈ 1/sin ಅಂತ ಬರ್ದಿದ್ರಲ್ಲ, ಅದನ್ನು ಬೇಕಾದರೆ ಕೊಸೆಕ್ ಸ್ಕ್ವೇರ್ ಅಂತೇಳಿ ಹಾಗೆ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. ಇದು ಕಂಪ್ಲೀಟ್ ಎಲ್ಲಿಗೆ ಹೋಗುತ್ತೆ, ಮೇಲೆ ಹೋಗುತ್ತೆ ಸ್ಟೂಡೆಂಟ್ಸ್ ಇದಕ್ಕೆ. ಆವಾಗ ಏನಾಗುತ್ತೆ, ಇಲ್ಲೇನಿದೆ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಇದೆ ಸ್ಟೂಡೆಂಟ್ಸ್ ಆಯಿತಾ, ಡಿವೈಡೆಡ್ ಬೈ ಇಲ್ಲಿ ಮತ್ತೆ ಉಳಿದಿದ್ದೇನು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಈಗ ನೋಡಿ ನಿಮ್ಗೆ ಏನು ಉಳಿತದೆ ಇಲ್ಲಿಗ, ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಲ್ದಾ, ಕರೆಕ್ಟ್ ಅಲ್ಲ. ಪ್ಲಸ್ ಇಲ್ಲೇನಿದೆ ಕೊಸೆಕ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸರಿಯಾ. ಸೊ ನಾನು ಇಲ್ಲಿ ಎಂತ ಮಾಡ್ತೇನೆ, ಕೊಸೆಕ್ ಸ್ಕ್ವೇರ್ ಥೀಟಾವನ್ನು ಹಾಗೆ ಬರೆದು ಇದೇನು ಬಂತು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಆಯಿತಾ, ಡಿವೈಡೆಡ್ ಬೈ ಇದನ್ನು ನಾನು ಇಲ್ಲೇನಿದೆ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಎರಡರದ್ದು ಡಿನಾಮಿನೇಟರ್ ನೋಡಿ ಈಗ ಸೇಮ್ ಇದೆಯಲ್ಲ, ಎರಡರದ್ದು ಡಿನಾಮಿನೇಟರ್ ಇದ್ರೆ ಸೇಮ್ ಇದ್ರೆ ನಾನು ಕಾಮನ್ ಆಗಿ ತೆಗಿಬೋದಲ್ಲ. ಏನಂತ ಬರಿಬೋದು, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ನ್ಯೂಮಿನೇಟ್ರಲ್ಲಿ ಏನೆಲ್ಲ ಉಳಿತದೆ ನೋಡಿ, ಇಲ್ಲೇನಿದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲೇನಿದೆ ಕೊಸೆಕ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ. ಸರಿಯಲ್ಲ, ಡಿನಾಮಿನೇಟರ್ ಸೇಮನ್ನು ತೆಗೆದಿದ್ದೀಗ ಅಷ್ಟೇ. ಈಗ ಏನು ಮಾಡೋಣ ಕೇಳಿದರೆ, ನಾನು ಇದನ್ನು ಆ್ಯಕ್ಚುಲಿ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ, ಇದು ಆ್ಯಕ್ಚುಲಿ ಕಾಸ್ ಸ್ಕ್ವೇರ್ ಥೀಟಾ ಅಲ್ಲ, ಕೊಸೆಕ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅಂದರೆ ಇದಿಷ್ಟರಲ್ಲೂ ಕೂಡ ಸೈನ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲೂ ಸೈನ್ ಸ್ಕ್ವೇರ್ ಥೀಟಾ ಇದೆ ಅಲ್ವಾ. ಹಾಗಾದರೆ ನಾನು ಸೈನ್ ಸ್ಕ್ವೇರ್ ಥೀಟಾವನ್ನು ಕಾಮನ್ ಔಟ್ಸೈಡ್ ಇಡೋದಾ, ಸೈನ್ ಸ್ಕ್ವೇರ್ ಥೀಟಾ ಕಾಮನ್ ಔಟ್ಸೈಡ್ ಇಟ್ಟರೆ ಈ ಪ್ಲೇಸಿಗೆ 1 ಬರುತ್ತಲ್ಲ, ಪ್ಲಸ್ ಇದನ್ನು ನಾನು ಮಲ್ಟಿಪ್ಲೈ ಮಾಡಿ ಆದಮೇಲೆ ಕೊಸೆಕ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. ಬಟ್ ಸೈನ್ ಸ್ಕ್ವೇರ್ ಥೀಟಾ ಆಲ್ರೆಡಿ ಔಟ್ಸೈಡ್ ಇಟ್ಟಾಗಿದೆ, ನಮಗೆ ಇಲ್ಲಿ ಏನು ಉಳಿತದೆ 1 ಪ್ಲಸ್ ಕೊಸೆಕ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಉಳಿತದೆ ಸ್ಟೂಡೆಂಟ್ಸ್, ಹೋಲ್ ಡಿವೈಡೆಡ್ ಬೈ ಏನಿದೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸರಿಯಾ. ಈಗ ನೋಡಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಕಾಮನ್ ಔಟ್ಸೈಡ್ ಇಟ್ಟಿದ್ದೇವೆ ಆಲ್ರೆಡಿ, ಇಲ್ಲಿ
1 ಪ್ಲಸ್ ಇದೆ ಇಲ್ಲಿ ನೋಡಿ 1 ಪ್ಲಸ್ ಆ 1 ಪ್ಲಸ್ ನಾನು ಹಾಗೆ ಇಡ್ತಾ ಇದ್ದೇನೆ. ಇಲ್ಲಿ ಮತ್ತೇನಿದೆ ನೋಡಿ ಹಿಂದ್ಗಡೆ ಕೊಸೆಕ್ ಸ್ಕ್ವೇರ್ ತೀಟ ಇಂಟು ಕಾಸ್ ಸ್ಕ್ವೇರ್ ತೀಟ ಅಲ್ವಾ. ನಾನು ಕೊಸೆಕ್ಕನ್ನು 1/sin ಅಂತ ಬರಿಬೋದಾ, 1/sin ಸ್ಕ್ವೇರ್ ತೀಟ ಇಂಟು ಮತ್ತೇನಿದೆ ಅಲ್ಲಿ ಕಾಸ್ ಸ್ಕ್ವೇರ್ ತೀಟ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ತೀಟ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಆಯಿತಾ. ಈಗ ನೋಡಿ 1 ಇಂಟು ಕಾಸ್ ಸ್ಕ್ವೇರ್ ತೀಟ ಅಂದರೆ ಕಾಸ್ ಸ್ಕ್ವೇರ್ ತೀಟ ಅಲ್ವಾ. ಕಾಸ್ ಸ್ಕ್ವೇರ್ ತೀಟ ಬೈ ಸೈನ್ ಸ್ಕ್ವೇರ್ ತೀಟ ಏನಾಗುತ್ತೆ ಹೇಳಿ, ಹೊರಗಡೆ ಇರೋ ಸೈನ್ ಸ್ಕ್ವೇರ್ ತೀಟ ಹಾಗೇ ಬರೀನಿ, ಈ 1 ಹಾಗೇ ಬರೀನಿ. 1 ಇಂಟು ಕಾಸ್ ಅಂದರೆ ಕಾಸ್ ಸ್ಕ್ವೇರ್ ತೀಟ, ಕಾಸ್ ಬೈ ಸೈನ್ ಏನಾಗುತ್ತೆ ಹೇಳಿ ಕಾಟ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಇಲ್ಲೇನಿದೆ ಸೈನ್ ಸ್ಕ್ವೇರ್ ತೀಟ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಸೈನ್ ಸ್ಕ್ವೇರ್ ತೀಟ ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟ ಐಡೆಂಟಿಟಿ ಏನು ನೋಡಿ 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟ ಕೊಸೆಕ್ ಸ್ಕ್ವೇರ್ ತೀಟ ಅಲ್ವಾ, ಅದನ್ನು ಹಾಕೋದ ನಾನು ಕೊಸೆಕ್ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಏನಿದೆ ಡಿನಾಮಿನೇಟ್ರಲ್ಲಿ ಸೈನ್ ಸ್ಕ್ವೇರ್ ತೀಟ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಅಲ್ವಾ. ಈಗ ನೋಡಿ ಕೊಸೆಕ್ಕಿಗೂ ಮತ್ತು ಸೈನಿಗೂ ಏನಾದರೂ ರಿಲೇಷನ್ಶಿಪ್ ಇದೆಯಾ, ಕೊಸೆಕ್ ಈಸ್ ಅ ರೆಸಿಪ್ರೋಕಲ್ ಆಫ್ ಸೈನ್ ಅಲ್ಲ. ಸೊ ನಾನು ಕೊಸೆಕ್ ಇದ್ದಲ್ಲಿ 1/sin ಸ್ಕ್ವೇರ್ ಅಂತ ಬರಿಬೋದಾ, ಡಿವೈಡೆಡ್ ಬೈ ಇಲ್ಲೇನಿದೆ ಸೈನ್ ಸ್ಕ್ವೇರ್ ತೀಟ ಮೈನಸ್ ಕಾಸ್ ಸ್ಕ್ವೇರ್ ತೀಟ ಇದೆ, ಇದು ಕ್ಯಾನ್ಸಲ್ ಮಾಡಿ ಅಲ್ವಾ, ಏನು ಉಳಿತು 1/sin ಸ್ಕ್ವೇರ್ ತೀಟ ಮೈನಸ್ ಕಾಸ್ ಸ್ಕ್ವೇರ್ ತೀಟ. ಇದು ಆನ್ಸರ್. ಸ್ವಲ್ಪ ಲೆಂದಿ ಆಗಿದೆ ಸ್ಟೂಡೆಂಟ್ಸ್ ಇದು 3 ಮಾರ್ಕ್ಸಿಗೆ. ಇಲ್ಲಿ ಮಾತ್ರ ನಾನು ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಯಾಕಂತ ಕೇಳಿದರೆ ಇಲ್ಲಿ ಕೊಟ್ಟಿದ್ದು ಕೊಸೆಕ್, ನಾನು ಸೆಕೆಂಡ್ ಇಲ್ಲಿ ಬರ್ತಾ ಕಾಸ್ ಅಂತ ತಗೊಂಡೆ, ಅದಕ್ಕೆ ಇಲ್ಲಿ ನಾನು ಇದು ಎಂತ ತಗೊಳ್ಳುವಾಗ ಇಲ್ಲಿ ರಾಂಗ್ ಆಯ್ತು ಅಷ್ಟೇ. ಬಟ್ ಇಲ್ಲಿ ಗೊತ್ತಾಯ್ತಲ್ಲ ಇದು ಕೊಸೆಕ್, ಅದಕ್ಕೆ ನಾನು ಇದನ್ನು ಏನಂತ ಬರ್ತೇವೆ 1/sin. ಇಲ್ಲಿ 1/sin ಬರೆಯೋದು ಬೇಡ, ಇಲ್ಲಿ ಕೊಸೆಕ್ಕನ್ನು ಆ್ಯಸ್ ಇಟ್ ಇಸ್ ಹಾಗೆ ಮಾಡಿ, 1/sin ಬೇಡ. ಇಲ್ಲಿ ನೋಡಿ ಕೊಸೆಕ್ ಹೇಗಿದೆ ಅದನ್ನು ಹಾಗೆ ಕ್ಯಾರಿ ಮಾಡ್ಕೊಂಡು ಬನ್ನಿ. ಇಲ್ಲಿ ಹೇಗೆ ಕೊಸೆಕ್ ಇದೆ ನೋಡಿ ಇದನ್ನು ಆ್ಯಸ್ ಇಟ್ ಇಸ್ ಹಾಗೆ ಕ್ಯಾರಿ ಮಾಡಿ. ಯಾಕಂತ ಕೇಳಿದ್ರೆ ಇಲ್ಲಿ ನಾವು ಆಮೇಲೆ ಕ್ಯಾನ್ಸಲ್ ಮಾಡ್ಬೋದಲ್ಲ ಇಲ್ಲಿ ಈಸಿಯಾಗಿ, ಅಂದರೆ ನಮಗೆ ಐಡೆಂಟಿಟಿ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗುತ್ತಲ್ಲ, ಅದಕ್ಕೋಸ್ಕರ ಇದು ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ ಸ್ವಲ್ಪ ಲೆಂದಿ ಆಗಿದೆ, ಇದು ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ತಾರೆ ಸ್ಟೂಡೆಂಟ್ಸ್, 2 ಮಾರ್ಕ್ಸಿಗೆಲ್ಲ ಇದನ್ನು ಕೇಳೋದಿಲ್ಲ, ಬಟ್ ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ರೆಡಿಯಾಗಿರಿ ಆಯಿತಾ. ಇದಿಷ್ಟು ಪ್ರೂವ್ ದ್ಯಾಟ್ ಸ್ಟೂಡೆಂಟ್ಸ್, ನಿಮ್ಗೆ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೆಲ್ಲ ಈಸಿ ಇದೆ. ಇಲ್ಲಿಗೆ ನಾನು ಟ್ರಿಗ್ನೋಮೆಟ್ರಿದು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಓಕೆ ಪ್ರೂವ್ ದ್ಯಾಟ್ 2 ಮಾರ್ಕ್ಸ್ ಇದಂದರೆ ತುಂಬ ಈಸಿ ಬರುತ್ತೆ ಸ್ಟೂಡೆಂಟ್ಸ್. 1 ಮಾರ್ಕ್ಸ್ ಇದು ನಾನು ಡಿಫ್ರೆಂಟ್ ಟೈಪ್ಸ್ ಪ್ರಾಬ್ಲಮ್ ಮಾಡಿದ್ದೇನೆ, ಟೋಟಲ್ 3 ಪಾರ್ಟ್ ಆಗಿ ಮಾಡಿದ್ದೇನೆ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಪ್ರಾಬ್ಲಮ್ನ ನೋಡಿ ಆಲ್ಮೋಸ್ಟ್ ಇದೇ ಬರುತ್ತೆ ಸ್ಟೂಡೆಂಟ್ಸ್, ಇದೇ ಟೈಪಲ್ಲಿ ಬರುತ್ತೆ, ಬೇರೆ ಯಾವುದೂ ಬರೋದಿಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದ್ದೇನೆ, ಟ್ರಿಗ್ನೋಮೆಟ್ರಿಯಲ್ಲಿ ಎಲ್ಲದನ್ನು ಕವರ್ ಮಾಡಿದ್ದೇನೆ ಆಯಿತಾ. ಸೊ ಮುಂದೆ ಇನ್ನೂ ಒಂದು ವೀಡಿಯೋ ಮಾಡ್ತೇನೆ ಟ್ರಿಗ್ನೋಮೆಟ್ರಿಯಲ್ಲಿ, ಓವರ್ ಆಲ್ ಸಮ್ಮರಿ ಒಂದು 10 ಮಿನಿಟ್ಸ್ ಓವರ್ ಆಲ್ ಸಮ್ಮರಿ ಕೊಟ್ಟು ಟ್ರಿಗ್ನೋಮೆಟ್ರಿನಲ್ಲಿ ಸ್ಟಾಪ್ ಮಾಡ್ತೇನೆ ಆಯಿತಾ. ಆದಷ್ಟು ಈ ಕ್ವಶನ್ ಪೇಪರ್ಸನ್ನು ಮಾಡಿ, ನಾನು ಇದರಲ್ಲಿ 3 to 4 ಮಾಡಲ್ ಕ್ವಶನ್ ಪೇಪರ್ ಮಾಡಿದ್ದೀನಿ, ನಿಮ್ಮ ಸ್ಟೇಟ್ ಪ್ರಿಪರೇಟಿವ್ ಕ್ವಶನ್ ಪೇಪರ್ ಮಾಡಿದ್ದೀನಿ, ಈ ವರ್ಷ ಕೊಟ್ಟಂಥ ಮಾಡಲ್ ಕ್ವಶನ್ ಪೇಪರ್ ಮಾಡಿದ್ದೀನಿ, ಪ್ಲಸ್ ಪ್ರೀವಿಯಸ್ ಇಯರ್ 2019, 20, 21, 22 ಇದರದ್ದು ಮಾಡಿದ್ದೀನಿ ಆಯಿತಾ. ಸೊ ಆದಷ್ಟು ಇದನ್ನು ಟ್ರೈ ಮಾಡಿ ಸ್ಟೂಡೆಂಟ್ಸ್ ಆಯಿತಾ. ಈಸಿ ಇದೆ, ಏನು ಕಷ್ಟ ಇರೋದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟ್ರಿಗ್ನೋಮೆಟ್ರಿ ಓವರ್ ಆಲ್ ಒಂದು ಕಂಪ್ಲೀಟ್ ಇದು ಕೊಟ್ಟು ನಿಮಗೆ ಏನು ಹೇಳ್ತಾರೆ ಸಮ್ಮರಿ ಕೊಟ್ಟು ಟ್ರಿಗ್ನೋಮೆಟ್ರಿನ ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯಿತಾ. ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ ಸ್ಟೂಡೆಂಟ್ಸ್. ಇದಾದ ನಂತರ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ನೀವು 4 ಮಾರ್ಕ್ಸ್ ಕ್ವಶನ್ ಬರುತ್ತಲ್ಲ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಅದನ್ನು ಹೇಳಿಕೊಡ್ತೇನೆ ನೆಕ್ಸ್ಟ್ ಇದರಲ್ಲಿ ಆಯಿತಾ. 4 ಮಾರ್ಕ್ಸ್ ಇದು ಮಾಡ್ತೇನೆ, 1 ಮಾರ್ಕ್ಸ್ ಇದು ಮಾಡ್ತೇನೆ. ನೆಕ್ಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಆಮೇಲೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಮಾಡ್ತೇನೆ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಮಾಡ್ತೇನೆ. ಇದು ನಿಮ್ಗೆ ಸ್ವಲ್ಪ ಟಫ್ ಆಗುತ್ತೆ. ಅದಾದಮೇಲೆ ಟ್ರಯಾಂಗಲ್ಸ್ ಸರ್ಕಲ್ಸಲ್ಲಿ ಏನೆಲ್ಲ ಇದೆ ಅದನ್ನು ಮಾಡ್ತೇನೆ. ಓಕೆ ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಎಲ್ರಿಗೂ ಶುಭ ದಿನ.